ಲಾಕ್ಡೌನ್ ಇಲ್ಲ ಆದ್ರೂ ಬೆಂಗಳೂರು ಲಾಕ್ ಆಗುತ್ತಾ? ಹೇಗಿರುತ್ತೆ ಸರ್ಕಾರದ ಟಫ್ ರೂಲ್ಸ್? ವೀಕೆಂಡ್ ಮಸ್ತಿ ಬೀಳುತ್ತಾ ಬ್ರೇಕ್? ಬೆಂಗಳೂರು ಲಾಕ್ ಆಗ್ಬೇಕಾ ಬೇಡ್ವಾ? ಇಡೀ ರಾಜ್ಯದಾದ್ಯಂತ ಕೊರೋನಾ ಪ್ರಕರಣಗಳು ದಿನೇ ದಿನೇ ವ್ಯಾಪಕವಾಗಿ ಹರಡ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಬೆಂಗಳೂರಿನಲ್ಲಂತೂ ಮಿತಿ ಮೀರ್ತಾ ಇರುವಂತದ್ದು ಪ್ರಕರಣಗಳು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವರದಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಇಂದಿನ ಸಭೆಯ ಬಳಿಕ ಕಠಿಣ ನಿಯಮಗಳನ್ನ ಜಾರಿ ಮಾಡಲಾಗುತ್ತೆ ಸರ್ಕಾರದ ವತಿಯಿಂದ. ಇದ್ರ ಬಗ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಠಿಣ ನಿಯಮ ಇವತ್ತೇ ಜಾರಿಯಾಗುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಹೊರ ರಾಜ್ಯಗಳಿಂದ ಹೆಚ್ಚೆಚ್ಚು ಜನ ಬರ್ತಿದ್ದಾರೆ. ಬೇರೆ ಪ್ರದೇಶಗಳಿಗೆ ನೋಡಲ್ ಆಫೀಸರ್ ಅನ್ನ ನೇಮಿಸ್ತೇವೆ, ನಾವು ಕೊರೋನಾ ಕಂಟ್ರೋಲ್ ಅಗತ್ಯ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು. ಸಾರ್ವಜನಿಕರು ಸ್ವಯಂ ನಿಯಂತ್ರಣವನ್ನ ಮಾಡಿಕೊಳ್ಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ. ಮಾರ್ಕೆಟ್, ಬಸ್ ನಿಲ್ದಾಣಗಳಲ್ಲಿ ಸ್ವಯಂ ನಿರ್ಬಂಧವಾಗಬೇಕು. ಎಲ್ಲ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುತ್ತೆ ಅಂತ ಕೂಡ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಮಾರ್ಕೆಟ್ ಪ್ಲೇಸು ಸಾರ್ವಜನಿಕ ಸೇರುವಂಥದ್ದಲ್ಲ, ಅದಕ್ಕೆ ಸ್ವಯಂ ನಿಯಂತ್ರಣ ಮಾಡಿಕೊಂಡ್ರೆ ಬಹಳಷ್ಟು ಸಮಸ್ಯೆ ಬಗೆಹರಿಯುತ್ತೆ. ಇನ್ನು ಕಾನೂನು ಕಟ್ಟುನಿಟ್ಟಾಗಿ ಜಾರಿ ಮಾಡುವಂಥದ್ದು ನಾವು ಮಾಡ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ಅದ್ರ ಬದಲು ಸಾರ್ವಜನಿಕರು ಸಹಕಾರ ಮಾಡಿದರೆ ಮಾತ್ರ ಆಗುತ್ತೆ. ಯಾವುದೇ ಇಡೀ ದೇಶದಲ್ಲಿದೆ, ಈಗ ಬರೀ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. ಹೀಗಾಗಿ ಜನ ಎಲ್ಲ ರಾಜ್ಯಗಳಿಂದ ಒಂದು ರಾಜ್ಯದಿಂದ ಓಡಾಡ್ತಾ ಇದ್ದಾರೆ, ಎಲ್ಲ ಇದೆ. ಸೊ ಹೀಗಾಗಿ ನಮ್ಮ ನಿಯಂತ್ರಣ ನಾವು ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇನ್ನು ಹೆಚ್ಚಿನ ಒಂದು ನಿರ್ಬಂಧಗಳನ್ನು ಹಾಕಬೇಕು ಬೇಡ ಅನ್ನುವಂಥದ್ದು ಕಳೆದ 2 ದಿವಸದಿಂದ ಚರ್ಚೆ ಮಾಡ್ತಾರೆ. ಎಲ್ಲ DCCOಗಳ ಅಭಿಪ್ರಾಯನೂ ತೊಗೊಂಡಿದ್ದೀವಿ, ಎಕ್ಸ್ಪರ್ಟ್ ಕಮಿಟಿ ಅಭಿಪ್ರಾಯನೂ ತೆಗೆದುಕೊಂಡಿದ್ದೀವಿ. ನಿನ್ನೆ ಕೂಡ ಒಂದು ಸಭೆಯನ್ನು ಮಾಡಿದ್ದೀವಿ. ಇವತ್ತು ಬೆಂಗಳೂರು ಸಭೆಯ ನಂತರ ಮುಖ್ಯಮಂತ್ರಿಗಳು ಅಲ್ಲಿನೂ ಕೂಡ ಭಾಗವಹಿಸ್ತಾರೆ. ಆಮೇಲೆ ಈ ಎಲ್ಲ ವಿಚಾರಗಳನ್ನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಅಂತಿಮವಾಗಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೋಬೋದು, ಯಾವ ರೀತಿ ತೆಗೆದುಕೋಬೋದು, ಯಾವ ರೀತಿ ನಿಯಂತ್ರಣ ಮಾಡಬೇಕನ್ನುವಂಥದ್ದು ಮುಖ್ಯಮಂತ್ರಿ. ಈಗ ಮಾರ್ಕೆಟ್ ಪ್ಲೇಸು ಸಾರ್ವಜನಿಕ ಸೇರುವಂಥದ್ದಲ್ಲ, ಅದಕ್ಕೆ ಸ್ವಯಂ ನಿಯಂತ್ರಣ ಮಾಡಿಕೊಂಡ್ರೆ ಬಹಳಷ್ಟು ಸಮಸ್ಯೆ ಬಗೆಹರಿಯುತ್ತೆ. ಇನ್ನು ಕಾನೂನು ಕಟ್ಟುನಿಟ್ಟಾಗಿ ಜಾರಿ ಮಾಡುವಂಥದ್ದು ನಾವು ಮಾಡ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ಅದ್ರ ಬದಲು ಸಾರ್ವಜನಿಕರು ಸಹಕಾರ ಮಾಡಿದರೆ ಮಾತ್ರ ಆಗುತ್ತೆ. ಯಾವುದೇ ಇಡೀ ದೇಶದಲ್ಲಿದೆ, ಈಗ ಬರೀ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. ಹೀಗಾಗಿ ಜನ ಎಲ್ಲ ರಾಜ್ಯಗಳಿಂದ ಒಂದು ರಾಜ್ಯದಿಂದ ಓಡಾಡ್ತಾ ಇದ್ದಾರೆ.